ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಅಲ್ಲಿ ಏನೂ ನಡೆಯಲ್ಲ, ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಯಾವ ನಿರ್ಧಾರನೂ ಮಾಡಲ್ಲ ಅಲ್ಲಿ. ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ, ಬರೀ ಜಗಳ ಬಿಟ್ಟರೆ ಏನೂ ಆಗಲ್ಲ. ಇಲ್ಲಿ ನೋಡಿ, ಅದು ಮುಖ್ಯಮಂತ್ರಿ ಪದವಿ ಬಿಡುವಂಥದ್ದು. ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂಥೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ ಅವ್ರಿಗೆ, ಕೇಂದ್ರ ನಾಯಕರ ಶಕ್ತಿ ಇದ್ದರೆ, ವೀಕ್ ಅಲ್ಲ ಅಂದರೆ ಅವ್ರು ಅನೌನ್ಸ್ ಮಾಡಬೇಕಾಯ್ತು. ಹೌದು, 2.5 ವರ್ಷ ಆಗಿತ್ತು, ನಾವು ಅದನ್ನು ತೀರ್ಮಾನ ಮಾಡ್ತೀರಿ ಅಂತ ಹೇಳಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ನವೆಂಬರ್ ಅಲ್ಲ ರೀ, ಲಾಸ್ಟ್ ನವೆಂಬರಿಂದ ಈ ನವೆಂಬರ್ವರೆಗೂ ಇದೇ ಡ್ರಾಮಾ. ಪಕ್ಕಾ ವೀಕು. ಅದಕ್ಕೆ ಓಡೋಗ್ಬಿಡ್ತಾರಲ್ಲ. ಸೋನಿಯಾ ಗಾಂಧಿನೂ ಫಾರಿನ್ಗೆ ಹೋಗ್ಬಿಟ್ರು, ರಾಹುಲ್ ಗಾಂಧಿನೂ ಫಾರಿನ್ಗೆ ಹೋಗ್ಬಿಟ್ರು. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಬಿಟ್ಟರೆ ಏನೂ ಇಲ್ಲ ಅದು. ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದೆ, ಭದ್ರ ಸರ್ಕಾರ, ಸುಭದ್ರ ಸರ್ಕಾರ ಅಂತ. ಯಾವುದಿದೆ ಸುಭದ್ರ ಸರ್ಕಾರ? 1 ವರ್ಷದಿಂದ ನೋ ಡೆವಲಪ್ಮೆಂಟ್, ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಏನೂ ಆಗ್ತಾ ಇಲ್ಲ.